ಅದನ್ನ ಲೀನಿಯನ್ಸ್ ಏನ್ ಕೊಟ್ಟ ಇನಿಷಿಯಲಿನೇ ನಾನು ಸ್ಟಾಪ್ ಮಾಡಿದ್ರೆ ಪ್ರಾಬಬ್ಲಿ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ. ಗಿಲ್ಲಿ ಈ ಥರ ಎಲ್ಲ ರೇಗಿಸ್ಬೇಡ, ಅದು ನನಗೆ ಇಷ್ಟ ಆಗಲ್ಲ. ಎಸ್, ಕಾವ್ಯಳಿಂದ ನಿಜವಾಗ್ಲೂ ಗಿಲ್ಲಿಗೆ ಇದು ಬೇಕಿತ್ತು. ಯಾಕೆ ಅಂತಂದರೆ ಕಾವ್ಯ ಕಾವು ಅಂದ್ಕೊಂಡು ಹೋದ್ನಲ್ಲ, ಅದಕ್ಕೋಸ್ಕರ ಇವತ್ತು ಸರಿಯಾಗಿ ಅಂದರೆ ಸರಿಯಾಗಿ ಮುಖಕ್ಕೆ ಹೊಡೆದಂಗೆ ಕೊನೆ ಗಳಿಗೆಯಲ್ಲಿ ಪಿನಾಲೆಯ ಸಂದರ್ಭದಲ್ಲೂ ಕೂಡ ಗಿಲ್ಲಿ ಇನ್ನು ನೀನು ರೇಗಿಸೋ ಅವಶ್ಯಕತೆ ಇಲ್ಲ, ರೇಗಿಸಬೇಡ ಅಂತ ಆ್ಯಕ್ಚುಲಿ ಮುಖಕ್ಕೆ ಹೊಡೆದಂಗೆ ಆ್ಯಕ್ಚುಲಿ ಗಿಲ್ಲಿಗೆ ಹೇಳಿದ್ದಾಳೆ. ಎಸ್, ಇವತ್ತು ಕಿಚ್ಚ ಸುದೀಪ್ ಅವರು ಈ ಕಿಚ್ಚನ ವಾರದಲ್ಲಿ ಆಲ್ಮೋಸ್ಟು ಕೊನೆಯ ವಾರ, ಯಾಕೆಂದರೆ ನೆಕ್ಸ್ಟ್ ವೀಕು ಪಿನಾಲೆ ಇದೆ. ಎಸ್, ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ನೀವು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗೋದಾದರೆ ಯಾವ ಕ್ಷಣಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ಆ್ಯಕ್ಚುಲಿ ಸ್ಟಾರ್ಟಿಂಗ್ ದಿನಗಳಲ್ಲಿ ಏನು ಗಿಲ್ಲಿಗೆ ರೇಗಿಸೋಕ್ಕೆ ಒಂದು ಅನುಭವನ ಮಾಡಿಕೊಟ್ಲು, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ಹಾಗೆ ಅಲ್ಲಿ ಹೋಗಿ ಏನನ್ನ ಬದಲಾವಣೆ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ನಮ್ಮ ಕಿಚ್ಚ ಸುದೀಪ್ ಅವರು ಕೇಳಿದಾಗ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ದಿನಗಳಲ್ಲಿ ಏನು ಗಿಲ್ಲಿಯನ್ನು ರೇಗಿಸೋಕ್ಕೆ ಅವಕಾಶ ಮಾಡಿಕೊಟ್ನೋ ಅದನ್ನು ಅವತ್ತು ಅವಕಾಶ ಮಾಡಿಕೊಡದೆ ಇದ್ದಿದ್ರೆ ಆ್ಯಕ್ಚುಲಿ ಇವತ್ತು ರೇಗಿಸೋಕ್ಕೆ ಅಥವಾ ಇಲ್ಲಿವರೆಗೂ ಕೂಡ ಟ್ರಾವೆಲ್ ಮಾಡ್ಕೊಬರೋಕ್ಕೆ ಈ ಒಂದು ಜರ್ನಿ ಸಾಧ್ಯ ಆಗ್ತಿರಲಿಲ್ಲ. ಅಂದರೆ ಇಷ್ಟೆಲ್ಲ ಏನೆಲ್ಲ ನಡೀತು, ಗಿಲ್ಲಿ ಕಾವು ಅಂತ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಹೊರಗಡೆ ಈ ರೀತಿ ನೋಡೋಕ್ಕೆ, ಆ ರೀತಿ ಪೋರ್ಟ್ರೇಟ್ ಆಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಆ್ಯಕ್ಚುಲಿ ಕಾವ್ಯ ಇವತ್ತು ಹೇಳ್ಬಿಟ್ಟು ಇನ್ಮೇಲೆ ರೇಗಿಸ್ಬೇಡ ಗಿಲ್ಲಿ ಅಂತ ಇವತ್ತು ಕೂಡ ಮುಖಕ್ಕೆ ಹೊಡೆದಂಗೆ ಆ್ಯಕ್ಚುಲಿ ಗಿಲ್ಲಿಗೆ ಹೇಳಿದ್ದಾಳೆ. ಎಸ್, ಕಾವ್ಯ ನಾವು ಹೇಳ್ತಕ್ಕಂಥದ್ದು ಒಂದೇ, ಏನಪ್ಪ ಅಂತಂದರೆ ನಿನ್ನನ್ನು ಇಲ್ಲಿವರೆಗೂ ಕೂಡ ಸ್ಟಾರ್ಟಿಂಗ್ ದಿನಗಳಿಂದ ಕಾವು ಅಂತ ರೇಗಿಸ್ಕೊಂಡು ಬರದೇ ಇದ್ದಿದ್ರೆ ಆ್ಯಕ್ಚುಲಿ 2 ವಾರಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೆ ನೀನು, ಆಯಿತಾ. ಇವತ್ತು ಆ್ಯಕ್ಚುಲಿ ಏನಂತಾರೆ, ಆತನನ್ನು ಏಣಿಯಾಗಿ ಮಾಡ್ಕೊಬಿಟ್ಟು ಇಲ್ಲಿವರೆಗೆ ಬರೋವರೆಗೂ ಕೂಡ ಇವತ್ತು ಏನು ಒದಿತಾರೆ ಅಂತಾರಲ್ಲ, ಏಣಿಯನ್ನು ಹತ್ತಿದ ಮೇಲೆ ಒದ್ಬಿಟ್ರು ಅಂತಾರಲ್ಲ, ಆ ರೀತಿ ಇವತ್ತು ಗಿಲ್ಲಿಗೆ ಇವತ್ತು ಕೂಡ ಅದೇ ಒಂದು ಮಾತನ್ನು ಹೇಳ್ತಾ ಇದೆಯಾ, ಇನ್ಮೇಲೆ ರೇಗಿಸ್ಬೇಡ ಅಂತ. ಆಯಿತು ಬಿಡಮ್ಮ, ಇನ್ನೇನು ಮುಗೀತು, ಇನ್ನೊಂದು ವಾರ ಅಷ್ಟೇ, ಆಮೇಲೆ ನಿನ್ನ ಬದುಕು ನಿನಗೆ, ಅವನ ಬದುಕು ಅವನಿಗೆ. ಇಲ್ಲಿ ನಮಗೆ ಹೊರಗಡೆಯಿಂದ ನೋಡಿದಾಗ ನಿಜವಾಗ್ಲೂ ಕಾಣಿಸಿತ್ತು, ನಿಜವಾಗ್ಲೂ ಗಿಲ್ಲಿಯ ನಿಜವಾದ ಪ್ರೀತಿ. ಅಂದರೆ ಗಿಲ್ಲಿ ಹೇಳ್ತಿದ್ದ, ನಾನು ಯಾರದೇ ಒಂದು ಸ್ನೇಹ ಮಾಡಿದರೆ ಅಥವಾ ಒಂದು ಪ್ರೀತಿಯನ್ನು ಮಾಡಿದರೆ ಅದನ್ನು ನಾನು ಯಾವುದೇ ಕಾರಣಕ್ಕೂ ಮುರ್ಕೊಳ್ಳಲ್ಲ, ಅದಕ್ಕೆ ದ್ರೋಹ ಮಾಡಲ್ಲ ಅಂತ ಆ್ಯಕ್ಚುಲಿ ಹಿಂದೆ ಒಂದು ಸಾರಿ ಕೂತ್ಕೊಂಡು ಹೇಳ್ತಾ ಇದೆ. ಇದೇ ಕಾವ್ಯ ಮತ್ತು ಗಿಲ್ಲಿ ಮತ್ತು ರಘು ಮತ್ತು ರಕ್ಷಿತಾ ಇವರು ಇದ್ದಾಗ. ಎಸ್, ಅದನ್ನು ಆಲ್ಮೋಸ್ಟ್ ನನ್ನ ಪ್ರಕಾರ ಇಲ್ಲಿವರು ಕೂಡ ಕಾಪಾಡ್ಕೊಂಡು ಬಂದಿದ್ದಾನೆ. ನೀವು ನೋಡಿರ್ಬೋದು ಕಾವ್ಯ ವಿಚಾರದಲ್ಲಿ, ನೀವು ಕ್ಯಾಪ್ಟನ್ ಆದಾಗಲೂ ಕೂಡ ಯಾವ ರೀತಿ ಕಾವ್ಯನ ಆ್ಯಕ್ಚುಲಿ ನಾಮಿನೇಟ್ ಮಾಡೋಕ್ಕೂ ಕೂಡ ಬಿಡದೇ ಕಾವ್ಯನ ಯಾವ ರೀತಿ ಉಳಿಸ್ಕೊಂಡ, ಹಾಗೆ ಟಾಪ್ 6ಗೆ ಕೂಡ ಅವಳು ಆಯ್ಕೆ ಆಗಲೇಬೇಕು ಅಂತ ಸಪೋರ್ಟ್ ಮಾಡಿದ್ದು ಎಲ್ಲವನ್ನೂ ಕೂಡ ನಾವು ಬಿಗ್ ಬಾಸನ್ನು ಹೊರಗಡೆಯಿಂದ, ಮನೆಯ ಹೊರಗಡೆಯಿಂದ ಟಿ ವಿಲಿ ನೋಡ್ಕೊಂಡು ಬಂದಿದ್ದೀವಿ. ವಿಚಿತ್ರ ಅಂದರೆ ಅದು ಯಾವುದರ ಅರಿವು ಕೂಡ, ಒಂದು ಸ್ವಲ್ಪ ಕಿಂಚಿತ್ತು ಅರಿವು ಕೂಡ ಇವತ್ತು ಕಾವ್ಯಗೆ ಇಲ್ಲ. ಇವತ್ತು ಕೂಡ ಕಾವ್ಯ ಹೇಳ್ತಾ ಇರ್ತಕ್ಕಂಥದ್ದು ಅದೇನೆ. ವಿಚಿತ್ರ ಅಂದರೆ ಏನೋ ಅಂತಾರಲ್ವ, ಯಾಕೆ ಬರೀ ಹುಡುಗಿರೇ ಈ ರೀತಿ ಮಾಡ್ತಾರೆ, ಕೆಲವೊಂದು ಸಲ ಹುಡುಗರು ಮಾಡ್ಬೋದು, ಬಟ್ ಇಲ್ಲಿ ಗಿಲ್ಲಿಯ ವಿಚಾರದಲ್ಲಿ ಆ್ಯಕ್ಚುಲಿ ಕಾವ್ಯ ಈ ರೀತಿ ಆಗಿದ್ದಾಳೆ. ಯಾಕೆ ನೀವು ನೋಡಿರ್ಬೋದು, ಅವರ ಅಣ್ಣ, ಅವರ ಅಪ್ಪ ಅಮ್ಮ ಬಂದಾಗಲೂ ಕೂಡ ಅವರ ಅಮ್ಮ ಕೂಡ ಹೇಳಿದರು, ಆಯಿತಾ, ಗಿಲ್ಲಿಯನ್ನು ಜಾಯಿಸ್ತಿ, ನೀನು ಇದು ಮಾಡೋದು ತಪ್ಪು, ಹಾಗೆ ಹೀಗೆ ಅಂತ ಆಲ್ಮೋಸ್ಟ್ ಹೇಳಿದರು. ಓಕೆ, ಆದರೆ ನನಗೆ ಈ ಕಾವ್ಯವರ ಒಂದು ದಿಟ್ಟ ನಿರ್ಧಾರ ತುಂಬ ಖುಷಿ ಆಗುತ್ತೆ. ಅಂದರೆ ಓಕೆ, ಆತ ಜಸ್ಟ್ ಫ್ರೆಂಡು, ಬಂದಿದ್ದೀವಿ, ಇರ್ತೀವಿ, ಹೋಗ್ತೀವಿ, ಅದು ಆ ಒಂದು ದಿಟ್ಟ ನಿರ್ಧಾರ ಇದೆಯಲ್ಲ, ತುಂಬ ಖುಷಿ ಆಗುತ್ತೆ. ಆದರೆ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಇಲ್ಲಿವರೆಗೂ ಅಂದರೆ ಇವತ್ತೇನು ಇನ್ನೇನು ಪಿನಾಲೆಗೆ ಬರ್ತಾ ಇದ್ದಾನೆ, ಪಿನಾಲೆವರೆಗೂ ಕರ್ಕೊಂಡು ಬಂದಿದ್ದಾನೆ ಅಂದರೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಅಭಿಪ್ರಾಯ ಅಥವಾ ಅದನ್ನು ಒಳ್ಳೆ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥದ್ದು. ಏನು ನೀವು ಇದನ್ನೇ ಪ್ರೀತಿನೇ ಮಾಡಿಬಿಡಿ, ಮದುವೆನೇ ಆಗಿಬಿಡಿ ಅಂತ ಯಾರೂ ಕೇಳ್ಕೊತಾ ಇಲ್ಲ. ಆದರೆ ಎಲ್ಲೋ ಒಂದು ಒಳ್ಳೆಯ ಒಂದು ಮಾತುಗಳಾಡಿದರೆ ಅದರಿಂದ ಒಂದಷ್ಟು ಒಳ್ಳೆಯದಾಯಿತು, ನಾನು ಇಲ್ಲಿವರೆಗೆ ಬರೋಕ್ಕೆ ಸಾಧ್ಯ ಆಯಿತು, ನನ್ನ ಕೆರಿಯರ್ಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು, ಈ ರೀತಿಯಾದ ಒಂದು ಕೆಲವೊಂದು ಒಳ್ಳೆಯ ಮಾತುಗಳನ್ನು ಆಡಿದರೆ ನಿಜವಾಗ್ಲೂ ಗಿಲ್ಲಿಗೂ ಖುಷಿ ಆಗ್ತಿತ್ತು. ಹೊರಗಡೆ ಗಿಲ್ಲಿ ಅಭಿಮಾನಿಗಳು ಕೂಡ ಖುಷಿ ಆಗ್ತಾಯಿತ್ತು. ಇವತ್ತು ವಿಚಿತ್ರ ಅಂದರೆ ಏನು, ಅದೇ ಏಣಿ ಹತ್ತಿದ ಮೇಲೆ ಓದ್ಬಿಟ್ರು ಅಂತಲ್ಲ, ಆ ರೀತಿ ಒಂದು ಫೀಲ್ ಇವಾಗ ಗಿಲ್ಲಿ ಅಭಿಮಾನಿಗಳಿಗೆ ಮತ್ತು ಹೊರಗಡೆ ನೋಡ್ತಾ ಇರ್ತಕ್ಕಂಥ ಕರ್ನಾಟಕದ ಜನಗಳಿಗೆ ಆಗ್ತಾಯಿದೆ. ಆ ನೋವನ್ನು, ಆ ವೇದನೆಯನ್ನು ಆ್ಯಕ್ಚುಲಿ ಸದ್ಯಕ್ಕೆ ಕಾವ್ಯಗೆ ಫಿಲ್ಪ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಓಕೆ, ಹೊರಗಡೆ ಬಂದು ಅದರ ಅರಿವಾದರೂ ಆಗ್ಬೋದು, ಆಗದಿದ್ರೆ ಆಗಲೂ ಮುಗ್ದೋಗ್ಬೋದು. ಒಟ್ಟಿನಲ್ಲಿ ನೋಡೋಣ, ಈ ಕೊನೆಯ ಕ್ಷಣದಲ್ಲಿ, ಪಿನಾಲೆಯ ಕ್ಷಣದಲ್ಲಿ ಏನೇನಾಗುತ್ತೆ ಮುಂದೆ ಅಂತ ಕಾಯ್ದು ನೋಡೋಣ. ನಿಮಗೇನು ಅನ್ನಿಸ್ತು ಈ ಒಂದು ಇವತ್ತಿನ ಪ್ರೋಮೋವನ್ನು ನೋಡಿದಾಗ? ತಪ್ಪದೇ ಕಮೆಂಟ್ ಮಾಡಿ. ನಮಸ್ಕಾರ.